ಓ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್ ಗಾಯ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಪುಷ್ಪ 2 ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾ ಇದ್ದೀನಿ ಗಾಯ್ಸ್. ಈ ಪುಷ್ಪ 2 ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಪುಷ್ಪ ಮೂವಿಯಲ್ಲಿ ಶ್ರೀಲೀಲಾ ಅವರಾಗಿರ್ಬೋದು, ಮತ್ತು ರಶ್ಮಿಕಾ ಮಂದನ್ ಅವರಾಗಿರ್ಬೋದು, ಮತ್ತು ಫಹದ್ ಫಾಸಿಲ್ ಅವರಾಗಿರ್ಬೋದು, ಮತ್ತು ಅಲ್ಲು ಅರ್ಜುನ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯು ಒಂದು ಪುಷ್ಪ ಪಾರ್ಟ್ 1ಗಿಂತ ಪಾರ್ಟ್ 2 ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಸ್ಟಾರ್ ರೇಟಿಂಗ್ ನೋಡೋದಾದರೆ ಸುಮಾರು 5 ಸ್ಟಾರ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು 2024ರಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ತೆರೆಗೊಂಡಿದ್ದಾರೆ. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 500 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ 1,500 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟ್ರು ಮತ್ತು ಮ್ಯೂಸಿಕರ್ಸು ಕೂಡ ಮೂವಿಗೆ ತಕ್ಕ ಮ್ಯೂಸಿಕರ್ಸ್ ಆಗಿರ್ಬೋದು ಮತ್ತು ಫೈಟಿಂಗ್ ಆಗಿರ್ಬೋದು ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಸ್ಟೋರಿ ನೋಡೋದಾದರೆ ಅಂದರೆ ಪಾರ್ಟ್ 1ನಲ್ಲಿ ಕೂಡ ಪುಷ್ಪ ಅವರು ಕೂಡ ಒಂದು ದಂಧೆಯನ್ನು ಸ್ಟಾರ್ಟ್ ಮಾಡಿಕೊಂಡು ಅವರು ಒಂದು ಬಿಸ್ನೆಸ್ಸನ್ನು ಇಡ್ತಾರಲ್ಲ. ಮತ್ತು ಈ ಬಿಸ್ನೆಸ್ಸಲ್ಲಿ ಏನಾಗುತ್ತೆ ಅಂತಾರೆ, ಒಂದು ಈಗೋ ಅಂತ ಇರುತ್ತೆ ಗೈಸ್. ಅಂತಾರೆ ಈಗೋ ಅಂತಂದರೆ ಪುಷ್ಪ ಅವರು ಒಂದು ಮಿನಿಸ್ಟ್ರ್ ಹತ್ರ ಕೂಡ ಹೋಗ್ತಾರೆ. ಮಿನಿಸ್ಟ್ರ್ ಹತ್ರ ಕೂಡ ಹೋಗ್ಕೊಂಡು ಏನು ಮಾಡ್ತಾರೆ ಅಂತಾರೆ, ಅಲ್ಲಿ ಒಂದು ಫೋಟೋವನ್ನು ಕೂಡ ಕೇಳ್ತಿರ್ತಾರೆ. ಅಂತಾರೆ ಇವರು ಏನು ಮಾಡ್ತಾರೆ, ರಶ್ಮಿಕಾ ಮಂದನ್ ಅವರು ಅವರ ವೈಫ್ ಬರ್ಡೇಗೆ ಕೂಡ ಒಂದು ಗಿಫ್ಟನ್ನು ಕೂಡ ಕೀಸ್ಕೊಂಡಿರ್ತಾರೆ. ಆ ಬರ್ಡೇ ಕೊಟ್ಬಿಟ್ಟು ಫೋಟೋ ತಗೊಂಡು ಬನ್ನಿ ಅಂತ ಕೂಡ ಹೇಳಿರ್ತಾರೆ. ಆದರೆ ಏನು ಮಾಡ್ತಾರೆ ಅಂತಾರೆ, CM ಅವರು ಇವನಿಗೆ ಫೋಟೋವನ್ನು ಕೂಡ ಕೊಡೋದಿಲ್ಲ. ಆ ಫೋಟೋವನ್ನು ಕೂಡ ಕೊಡದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ಆ ಫೋಟೋ ತೆಗ್ದಿರ್ತಾರೆ, ಆ ತೆಗ್ದಿರೋದನ್ನ ಕೂಡ ಡಿಲೀಟ್ ಮಾಡಿಸಿದಾಗ ಏನಾಗುತ್ತೆ ಅಂತಾರೆ, ಆ ಅಲ್ಲು ಅರ್ಜುನ್ ಅವ್ರಿಗೆ ಒಂದು ರೀತಿ ಆಗೋಗುತ್ತೆ, ಇನ್ಸಲ್ಟ್ ಆಗೋಗುತ್ತೆ. ಆವಾಗ ಏನು ಮಾಡ್ತಾರೆ ಅಂತಾರೆ, ಯಾವ ರೀತಿ ಒಂದು ದುಡ್ಡನ್ನು ಕಟ್ಸ್ಬಿಟ್ಟು ಅಂತಾರೆ ದುಡ್ಡನ್ನು ಚೆಲ್ಲಿ ಯಾವ ರೀತಿ ಒಬ್ಬ CM ಕೂಡ ಉಂಟಾಗ್ತಾರೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ಬರು. ಮತ್ತು ದುಡ್ಡಿದ್ರೆ ಯಾವ್ಯಾವ ರೀತಿ ಚೇಂಜ್ ಆಗ್ಬೋದು ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಲಾಸ್ಟಲ್ಲಿ ಅಂತಾರೆ ಎಂಡಿಂಗಲ್ಲಿ ಕೂಡ ಒಂದು ಫ್ಯಾಮಿಲಿ ಸೆಂಟಿಮೆಂಟನ್ನು ಕೂಡ ಕೊಟ್ಟಿರ್ತಾರೆ. ಅಂತಾರೆ ಅವ್ರ ಅಮ್ಮ ಅವರು ಒಂದು ಮದುವೆ ಆಗಿರ್ತಾರಲ್ಲ, ಅವರ ಫ್ಯಾಮಿಲಿ ಅವರು ಕೂಡ ಇವ್ರು ಮಾತಾಡ್ತಿರ್ನಿಲ್ವಲ್ಲ. ಮತ್ತು ಲಾಸ್ಟಲ್ಲಿ ಕೂಡ ಪುಷ್ಪ ಅವರು ಅವರ ಮಗಳನ್ನು ಕೂಡ ಕಿಡ್ನಾಪ್ ಮಾಡ್ಕೊಂಡು ಕೂಡ ಹೊಂಟೋಗಿರ್ತಾರೆ. ಆ ಮೂವಿಯಲ್ಲಿ ಏನಾಗುತ್ತೆ ಅಂತಾರೆ, ಆವಾಗ ಲಾಸ್ಟಲ್ಲಿ ಕೂಡ ಪುಷ್ಪ ಅವರು ಕೂಡ ಹೋಗ್ತಾರೆ. ಪುಷ್ಪ ಅವರು ಕೂಡ ಹೋಗಿ ಅಲ್ಲಿ ಅವರ ಮಗಳನ್ನು ಕೂಡ ಬಿಡಿಸ್ಕೊಂಡು ಫೈಟಿಂಗ್ ಗಾಡಿ ಕೂಡ ಬರ್ತಾರೆ ಗೈಸ್. ಆವಾಗ ಏನಾಗುತ್ತೆ ಅಂತಾರೆ, ಈ ಶ್ರೀಲೀಲಾ ಅವರು ಕೂಡ ಬರ್ತಾರೆ. ಈ ಶ್ರೀಲೀಲಾ ಅವರು ಕೂಡ ಏನು ಮಾಡ್ತಾರೆ ಅಂತಾರೆ, ಒಂದು ಸಾಂಗಲ್ಲಿ ಕೂಡ ಒಂದು ಡ್ಯಾನ್ಸನ್ನು ಕೂಡ ಮಾಡಿದ್ದಾರೆ. ಮತ್ತು ಆಲ್ಬಮ್ ಸಾಂಗು ಕೂಡ ನೀವು ಕೇಳಿರ್ತೀರ ಅನಿಸುತ್ತೆ, ಆ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಫಹದ್ ಫಾಸಿಲ್ ಅವರ ಸೀನ್ ಏನಪ್ಪ ಅಂತಾರೆ, ಅವರು ಒಂದು ಪೊಲೀಸ್ ಆಗಿರ್ತಾರೆ. ಅಂತಾರೆ ಪಾರ್ಟ್ 1ಅಲ್ಲೂ ಕೂಡ ಪೊಲೀಸ್ ಆಗಿದ್ದರು, ಮತ್ತು ಪಾರ್ಟ್ 2ಅಲ್ಲೂ ಕೂಡ ಪೊಲೀಸ್ ಆಗಿರ್ತಾರೆ. ಮತ್ತು ರಶ್ಮಿಕಾ ಮಂದನ್ ಅವರಿಗೆ ಕೂಡ ಪಾರ್ಟ್ 2ಅಲ್ಲಿ ಮದುವೆ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಮತ್ತು ಶಿಖಾವತ್ ಅವರು ಕೂಡ ಇರ್ತಾರೆ. ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳು ಕೂಡ ಈ ಮೂವಿಯಲ್ಲಿ ಇದ್ದಾರೆ ಗೈಸ್. ಆದರೆ ಈ ಪುಷ್ಪ ಮೂವಿಯು ಒಂದು ಬಾಕ್ಸ್ ಆಫೀಸ್ ಮೂವಿಯಾಗಿ, ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.